ಎಲ್ಲರಿಗೂ ನಮಸ್ಕಾರ. ತನ್ನದೆಲ್ಲವನ್ನು ಕೊಟ್ಟು ತಾನೇನನ್ನು ಬಯಸದವಳು ಅಂದರೆ ಭೂಮಿ ತಾಯಿ ಒಬ್ಬಳೇ. ಇಲ್ಲಿ ಜನ್ಮವೆತ್ತಿರುವವು ಅನೇಕ ಲಕ್ಷ ಜೀವಿಗಳು. ತಾಯಿ ತನ್ನ ಗರ್ಭದಲ್ಲಿ ಅನೇಕ ರತ್ನಗಳನ್ನು ಧರಿಸಿದ್ದಾಳೆ. ತಾಯಿಯ ಮಡಿಲು ಅನೇಕ ಖನಿಜಗಳ ಒಡಲೂ ಆಗಿದೆ. ಎಲ್ಲರೂ ಹುಟ್ಟುವುದು ಮಣ್ಣಿನಿಂದಲೇ ಆದರೂ ಎಲ್ಲರ ಬದುಕು ಮಹಾಕಾವ್ಯವಾಗುವುದಿಲ್ಲ. ಕಾರಣ ಸತ್ಯ, ಅಸ್ಥೇಯ, ಅಪರಿಗ್ರಹ, ಅಹಿಂಸೆ, ಆಸ್ವಾದ, ಸ್ಪರ್ಶ ಭಾವನೆಯಂಥ ಕ್ಷಾರವನ್ನು ಎಲ್ಲ ಜೀವಿಗಳು ಹೀರಿಕೊಂಡು ಬೆಳೆಯುವುದಿಲ್ಲ. ಹೀಗೆ ಸತ್ಯವನ್ನು ಜೀವದ್ರವ್ಯವಾಗಿಸಿಕೊಂಡು ಬೆಳೆದು ಇನ್ನಾರೂ ಏರದ ಎತ್ತರಕ್ಕೆ ಬೆಳೆದ ಮಹಾನುಭಾವರಲ್ಲಿ ಗಾಂಧೀಜಿಯವರು ಒಬ್ಬರಾಗಿದ್ದಾರೆ. ಇವರ ಜೀವನ ಪಥ ನಮಗೆಲ್ಲ ಮಾದರಿಯಾಗಿದೆ. ಸತ್ಯವನ್ನು ಪ್ರೀತಿಸಿದ ಇವರು ಶತ್ರುಗಳನ್ನು ಸಹ ಎದುರಿಸಿದರು. ಸುಖ ಸ್ವಾರ್ಥಗಳನ್ನು ಬಲಿಯಿಟ್ಟು ಪ್ರಪಂಚವನ್ನು ಸತ್ಯ ಪ್ರೀತಿಯ ತಳಹದಿಯಲ್ಲಿ ಕಟ್ಟಲು ಪ್ರಯತ್ನಿಸಿದ ಪುರುಷೋತ್ತಮರಿವರು. ನಮ್ಮಂತೆ ಒಪ್ಪಂದದ ಬದುಕಿಗೆ ಒಳಗಾಗದೆ ಶಿಸ್ತು, ಸಂಯಮ, ಸತ್ಯ ಹಾಗೂ ನಿರ್ದಾಕ್ಷಿಣ್ಯಗಳಂಥ ಕಷ್ಟಗಳನ್ನು ಧರಿಸಿ ಹಿಂದೆ ಸೃಷ್ಟಿಸಿದ ಏರುಪೇರುಗಳನ್ನು ಸಮಗೊಳಿಸಲು ವಿಷಮ ದುರ್ಗಮ ಮಾರ್ಗ ಹಿಡಿದು ಸಾಗಿದವರಿವರು. ಅದಕ್ಕೆ ಇವರು ಅಳೆದರೂ ಇವರ ಆದರ್ಶಗಳು ಅಳೆದಿಲ್ಲ. ಮಾನವ ಕುಟುಂಬ ವಿಶ್ವ ಕುಟುಂಬ ಎಂಬರ್ಥವನ್ನು ಇವರು ಸಾರಿ ಸಾರಿ ಹೇಳಿದರು. ಅದಕ್ಕೆಂದೇ ಇಂದಿನ ಜನಾಂಗ ಇವರ ಶ್ರೇಷ್ಠ ಮಾತುಗಳನ್ನು ಆಯ್ದು ಆಚರಣೆಯಲ್ಲಿ ತರುತ್ತಾ ಇದೆ. ಅಸ್ಪೃಶ್ಯತೆಯನ್ನು ನಿವಾರಿಸಿ ಮಾನವ ಸಂಬಂಧ ಬೆಸೆಯುವಂತೆ ಮಾಡಿದವರಲ್ಲಿ ಇವರ ಪಾತ್ರ ತುಂಬ ದೊಡ್ಡದು. ಈ ಧ್ಯೇಯ ಸಾಧನೆಗಾಗಿ ದೇಹದ ಅಭಿಮಾನವನ್ನು, ದೇಹವನ್ನು, ಪ್ರಾಣವನ್ನು ತೊರೆಯಲು ಹೇಸಲಿಲ್ಲ, ಹೆದರಲಿಲ್ಲ. ರಚನಾತ್ಮಕ ಕಾರ್ಯದ ಮೂಲಕವೇ ಇವರು ರಾಜ್ಯ ಮತ್ತು ರಾಷ್ಟ್ರದ ಉನ್ನತಿ ಸಾಧ್ಯ ಎಂದು ಭಾವಿಸುವುದರ ಜೊತೆಗೆ ಬದುಕಿಯೂ ತೋರಿಸಿದರು. ಸತ್ಯ, ಅಸ್ಥೇಯ, ಅಹಿಂಸೆ, ಅಸಂಗ್ರಹ, ಆಸ್ವಾದ, ಅಪರಿಗ್ರಹ, ಶರೀರ ಶ್ರಮ, ಸ್ವದೇಶಿ, ಸರ್ವಧರ್ಮ ಸಮಾನತ್ವ ಹಾಗೂ ಬ್ರಹ್ಮಚರ್ಯ ಈ ಸೂತ್ರಗಳನ್ನು ಪ್ರತಿಪಾದಿಸುತ್ತಾ ಇವುಗಳ ಹತ್ತಿರಕ್ಕೆ ನಡೆದು ವಿಸ್ಮಯ ಹುಟ್ಟಿಸಿದವರು ಇವರು. ಇವರು ಪ್ರತಿಪಾದಿಸಿದ್ದು ಸಾರ್ವತ್ರಿಕ ಧರ್ಮವಾಗಿದ್ದು ಇಂದ್ರಿಯ ನಿಗ್ರಹ, ಅರಿವು, ಆಚಾರಗಳಿಗೆ ಆದ್ಯತೆ ನೀಡಿದಂಥ ಇವರು ಅಜರಾಮರವಾಗಿಯೇ ಉಳಿದಿದ್ದಾರೆ. ಅವರ ಜನ್ಮದಿನ ಬಂದೆಂದು ವಿಜೃಂಭಣೆಯಿಂದ ಆಚರಣೆ ಮಾಡಿದರೆ ಸಾಲದು. ಅವರು ಪ್ರತಿಪಾದಿಸಿದ ಮೌಲ್ಯಗಳನ್ನು ಅರಿವಿನಲ್ಲಿ ತುಂಬಿಕೊಂಡು ಆಚಾರದ ಭಾಷೆಗೆ ಅನುವಾದಿಸಿದಾಗ ಮಾತ್ರ ನಮ್ಮ ಬದುಕು ಸಾರ್ಥಕವಾದೀತು. ಮರೆತೆನೆಂದರೂ ಬಿಡದೆ ಎದೆಯ ಗೂಡಿಲನ್ನು ಹೊಕ್ಕು ಬಣ್ಣದ ಚಿತ್ತಾರ ಬರೆದವ ಇವರು ನಾವು ಎಂದೆಂದೂ ಮರೆಯದವರು, ಮನುಕುಲದ ರೂವಾರಿಗಳು ಎಂದು ಹೇಳುತ್ತಾ ಇಂದಿನ ಚಿಂತನೆಗೆ ವಿರಾಮ ಕೊಡೋಣ. ಎಲ್ಲರಿಗೂ ಅನಂತ ವಂದನೆಗಳು.